ಸೀತೆಯನ್ನ ಕಾಡಿಗೆ ಬಿಟ್ಟು ಬರಲು ರಥದಲ್ಲಿ ಕೂರಿಸ್ಕೊಂಡು ಹೊರಟ. ಆಗ ಅವರು ಪ್ರಯಾಣಿಸ್ತಿದ್ದ ರಥದ ಮೇಲಿದ್ದ ಬಾವುಟ ಅತ್ತಿತ್ತ ಅಲುಗಾಡ್ತಿತ್ತು. ಆಗ ಲಕ್ಷ್ಮಣ ಅಳುತ್ತಲೇ ಒಂದು ಎಲೆಯನ್ನು ತಂದು ಕೊಡೆಯಂತೆ ಆಕೆಗೆ ಹಿಡಿದು ತಣ್ಣೀರನ್ನ ಹಾಕಿ ತನ್ನ ಅಂಗವಸ್ತ್ರದಿಂದ ಗಾಳಿಯನ್ನ ಬೀಸುತ್ತಾ ಹಲುಬಿದಳ್ ಅಂದರೆ ಶೋಕ ಪಡ್ತಾಳೆ. ಕಲ್ಮರಂ ಕಲ್ಲು ಮತ್ತು ಮರ ಕರಗುವಂತೆ ಆಕೆ ಶೋಕ ಪಡ್ತಾಳೆ. ಪ್ರಸಕ್ತ ಪದ್ಯವನ್ನು ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಅಭಿಮನ್ಯುವಿನ ಮಗ ಪರೀಕ್ಷಿತನ ಮಗ ಜನಮೇಜಯ. ಪರೀಕ್ಷಿತ್ ರಾಜನಿಗೆ ತಕ್ಷಕ ಎಂಬ ಹಾವು ಕಚ್ಚಿ ಸಾವನ್ನಪ್ಪುತ್ತಾನೆ. ಆಗ ಮಗ ಜನಮೇಜಯ ಕೋಪಗೊಂಡು ಸರ್ಪಯಾಗವನ್ನು ಮಾಡಿ ಹಾವುಗಳನ್ನು ಕೊಲ್ತಾನೆ. ಇದರಿಂದ ಈತನಿಗೆ ಕುಷ್ಠರೋಗ ಬರುತ್ತೆ. ಇದರ ನಿವಾರಣೆಗಾಗಿ ವೈಶಂಪಾಯನನ ಶಿಷ್ಯನಾದ ಜೈಮಿನಿ ಮುನಿ ಜನಮೇಜಯ ರಾಜನಿಗೆ ಅಶ್ವಮೇಧ ಯಾಗದ ಕಥೆಯನ್ನ ಹೇಳುವ ಕಥಾವಸ್ತುವೇ ಈ ಜೈಮಿನಿ ಭಾರತ ಕೃತಿ. ಪದ್ಯದ ಪೂರ್ವ ಹಿನ್ನೆಲೆಯ ಕತೆ. ರಾವಣನನ್ನ ಸಂಹರಿಸಿದ ಶ್ರೀರಾಮ ಲಂಕೆಯಿಂದ ಹಿಂದಿರುಗಿ ಬಂದು ಪಟ್ಟಾಭಿಷಕ್ತನಾಗಿ ಅಯೋಧ್ಯೆಯಲ್ಲಿ ಸೀತೆಯೊಟ್ಟಿಗೆ ಸಂತೋಷವಾಗಿರ್ತಾರೆ. ಹೀಗಿರಬೇಕಾದ್ರೆ ಅದೊಂದು ದಿನ ಅಯೋಧ್ಯೆಯ ಒಬ್ಬ ಅಗಸ ಮನೆ ಬಿಟ್ಟು ಹೋಗಿದ್ದ ತನ್ನ ಹೆಂಡತಿಯು ಮರಳಿ ಮನೆಗೆ ಬಂದಾಗ ಬಿಟ್ಟ ಹೆಂಡತಿಯನ್ನು ಮತ್ತೆ ಕಟ್ಕೊಳ್ಳಲು ನಾನೇನು ಶ್ರೀರಾಮಚಂದ್ರನಲ್ಲ ಎಂದು ಹೇಳಿದ ಮಾತು ಗುಪ್ತಚರರಿಂದ ತಿಳಿದ ರಾಮನು ಚಿಂತಾಕ್ರಾಂತನಾಗ್ತಾನೆ. ಆನಂತರ ಅಪವಾದವನ್ನ ಹೊತ್ತ ಜನರ ಮಧ್ಯೆ ಬದುಕೋದಕ್ಕಿಂತ ಸೀತೆಯನ್ನ ತ್ಯಜಿಸುವುದೇ ಒಳ್ಳೆಯದೆಂದು ನಿರ್ಧರಿಸ್ತಾನೆ. ಈ ವಾರ್ತೆ ತಿಳಿದ ಸಹೋದರರು ಜಾನಕಿಯನ್ನ ಬಿಡಬಾರ್ದೆಂದು ಪರಿಪರಿಯಾಗಿ ಬೇಡಿಕೊಂಡ್ರು. ರಾಮನ ಮನಸ್ಸು ಬದಲಾಗೋದಿಲ್ಲ. ತುಂಬು ಗರ್ಭಿಣಿಯಾಗಿದ್ದ ಸೀತೆ ಕೆಲ ದಿನಗಳ ಹಿಂದೆ ಕಾಡಿಗೆ ಹೋಗಿ ಋಷಿ ಪತ್ನಿಯರನ್ನ ಕಾಣುವ ಹಂಬಲವಾಗಿದೆ ಎಂದು ರಾಮನ ಮುಂದೆ ಹೇಳಿಕೊಂಡಿರ್ತಾಳೆ. ಇದನ್ನೇ ನೆಪವಾಗಿಟ್ಟುಕೊಂಡ ಶ್ರೀರಾಮ ಲಕ್ಷ್ಮಣನನ್ನ ಕರೆದು ಸೀತೆಯನ್ನ ಗಂಗಾ ತೀರದ ಕಾಡಿನಲ್ಲಿ ಬಿಟ್ಟು ಬರಲು ಆಜ್ಞಾಪಿಸಿಯೇ ಬಿಡ್ತಾನೆ. ಆ ಸಹೋದರನ ಮಾತುಗಳನ್ನ ಮೀರಲಾರದ ಲಕ್ಷ್ಮಣನು ಭಾರವಾದ ಹೃದಯದಿಂದ ಸೀತಾದೇವಿಗೆ ತಿಳಿಯದಂತೆ ಕಾಡಿನಲ್ಲಿ ಬಿಟ್ಟು ಬರಲು ರಥದಲ್ಲಿ ಅರಣ್ಯಕ್ಕೆ ಕರೆದುಕೊಂಡು ಹೋಗುವ ಸನ್ನಿವೇಶದಿಂದ ಪ್ರಸಕ್ತ ಪದ್ಯ ಪ್ರಾರಂಭ. ಎಲೆ ಜನಮೇಜಯ ರಾಜನೇ ಕೇಳು. ತನ್ನ ಅಣ್ಣನಾದ ಶ್ರೀರಾಮನ ಆಜ್ಞೆಯಂತೆ ಸುಮಿತ್ರೆಯ ಮಗನಾದ ಲಕ್ಷ್ಮಣನು ಸೀತೆಯನ್ನ ಕಾಡಿಗೆ ಬಿಟ್ಟು ಬರಲು ರಥದಲ್ಲಿ ಕೂರಿಸ್ಕೊಂಡು ಹೊರಟ. ಆಗ ಅವರು ಪ್ರಯಾಣಿಸ್ತಿದ್ದ ರಥದ ಮೇಲಿದ್ದ ಬಾವುಟ ಅತ್ತಿತ್ತ ಅಲುಗಾಡ್ತಿತ್ತು. ಯಾವ ತಪ್ಪನ್ನ ಮಾಡದ ಸೀತಾದೇವಿಯನ್ನ ಅರಣ್ಯಕ್ಕೆ ಕಳಿಸುತ್ತಿರುವ ರಾಮನ ನಿರ್ಧಾರ ಸರಿ ಇಲ್ಲ ಎಂಬಂತೆ ಆ ಬಾವುಟ ತಲೆಯನ್ನ ಅಲ್ಲಾಡಿಸ್ತಿದ್ದಂತೆ ಕಾಣ್ತಿತ್ತು. ಅಯೋಧ್ಯೆಯ ಜನರು ಇದು ಪರಮ ಕ್ರೌರ್ಯ ಎಂದು ತಮ್ಮಲ್ಲೇ ಮಾತನಾಡಿಕೊಂಡು ಮನಸ್ಸಿನಲ್ಲೇ ನೊಂದ್ಕೊಳ್ತಿದ್ರು. ಆಗ ಲಕ್ಷ್ಮಣನು ಕಾಡಿನ ದಾರಿಯಲ್ಲಿ ಅನಿಲ ವೇಗವಾಗಿ ರಥವನ್ನು ಓಡಿಸಿಕೊಂಡು ಹೊರಟ. ರಥದಿಂದ ಕೆಳಗಿಳಿದ ಲಕ್ಷ್ಮಣ ಮತ್ತು ಸೀತೆ ಗಂಗೆಗೆ ನಮಸ್ಕರಿಸಿ ನಿರ್ಮಲವಾದ ಆ ನದಿಯಲ್ಲಿ ಸ್ನಾನ ಮಾಡಿ ಅನಂತರ ನಾವಿಕರ ಸಹಾಯದಿಂದ ದೋಣಿಯಲ್ಲಿ ಕುಳಿತು ಗಂಗಾ ನದಿಯನ್ನ ದಾಟ್ತಾರೆ. ಲಕ್ಷ್ಮಣನು ಕಾಲಿಡಲಿಕ್ಕೆ ಸಾಧ್ಯವಿಲ್ಲದ ಭೀಕರ ಪ್ರಾಣಿ ಪಕ್ಷಿಗಳಿಂದ ಗರ್ಜಿಸುವ ದಟ್ಟ ಅರಣ್ಯವನ್ನ ಸೀತೆಯೊಟ್ಟಿಗೆ ಪ್ರವೇಶಿಸ್ತಾನೆ. ಆ ಭಯಾನಕರವಾದ ಕಾಡು ಸೀತಾದೇವಿಗೆ ರಾತ್ರಿಯಂತೆ, ಹಗಲಿನಂತೆ, ಯಜ್ಞದಂತೆ, ಸ್ವರ್ಗದಂತೆ, ಹಾಲಿನ ಕಡಲಂತೆ, ಕೈಲಾಸಗಿರಿಯಂತೆ ಒಮ್ಮೆ ಕಾಣಿಸಿದ್ರೆ ಮತ್ತೊಮ್ಮೆ ಸೂರ್ಯ ಚಂದ್ರರ ಪ್ರಭೆಯಂತೆ, ಶಿವನಂತೆ, ಮುಳ್ಳಿನಂತೆ, ಯುದ್ಧದಂತೆ, ಕೊಳದಂತೆ, ಕಡಲಂತೆ, ಆಕಾಶದಂತೆ, ಬಾಣದಂತೆ, ಹುಲಿಯಂತೆ, ಕಮಲದಂತೆ, ಮರದಂತೆ, ಹವಳದಂತೆ, ಕರಡಿಯಂತೆ, ನಕ್ಷತ್ರದಂತೆ ಕಾಣಿಸಿ ಭಯವನ್ನ ಹುಟ್ಟಿಸ್ತಿತ್ತು. ಆಗ ಆ ಸೀತಾಮಾತೆಯು ಲಕ್ಷ್ಮಣನಿಗೆ, ಲಕ್ಷ್ಮಣ, ಇಲ್ಲೆಲ್ಲೂ ಪರಮ ಪವಿತ್ರವಾದ ಮುನಿಶ್ರೇಷ್ಠರ ಆಶ್ರಮಗಳು ಕಣ್ಣಿಗೆ ಬೀಳ್ತಿಲ್ವಲ್ಲ? ಸಿದ್ಧಿ ಸಾಧಕ ಯೋಗಿಗಳ ಆಶ್ರಮಗಳೆಲ್ಲಿವೆ? ಮಂಗಳಕರವೆನಿಸುವ ಸ್ಥಳಗಳೆಲ್ಲಿವೆ? ಆಶ್ರಮಗಳಲ್ಲಿ ನಡೆಯುವ ಯಾಗಗಳಿಂದ ಹೊರಬರುವ ಹವಿಸ್ಸಿನ ಪರಿಮಳಗಳು ಕಾಣಿಸ್ತಾನೆ ಇಲ್ವಲ್ಲ? ಹೋಮದ ಧೂಪಗಳಿಲ್ಲ, ಅಗ್ನಿಹೋತ್ರದ ಗುಡಿಸಲುಗಳಿಲ್ಲ, ವೇದ ಘೋಷಗಳು ಕಿವಿಗೆ ಬೀಳ್ತಿಲ್ಲ. ಇವುಗಳಿರೋ ಆ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗ್ದೇನೆ ಈ ಭೀಕರ ಕಾಡಿಗೆ ಕರೆತಂದಿರುವೆ? ಸೀತೆಯ ಭಯದಿಂದ ಲಕ್ಷ್ಮಣನ ಕೇಳ್ತಾರೆ. ಆಗ ಲಕ್ಷ್ಮಣ ಶ್ರೀರಾಮನ ಕಠಿಣವಾದ ಮಾತುಗಳನ್ನ ಸೀತೆಗೆ ಹೇಗೆ ಹೇಳಲಿ ಎಂದು ಯೋಚಿಸ್ತಾ ಸೂರ್ಯವಂಶದಲ್ಲಿ ಜನಿಸಿದ ಶ್ರೀರಾಮನ ಮಹಾರಾಣಿಯಾದ
ಸೀತೆಯನ್ನ ಒಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಹೇಗೆ ಹಿಂದಿರುಗಲಿ ಎಂದು ಯೋಚಿಸ್ತಾ ದುಃಖಿಸ್ತಾನೆ. ಸೀತಾಮಾತೆಯನ್ನು ಈ ಕಾಡಿನಲ್ಲಿ ಬಿಟ್ಟು ಹೋಗದಿದ್ರೆ ಸಹೋದರ ರಾಮ ಏನನ್ಕೋತಾನೋ ಅಯ್ಯೋ ಎಂದು ವ್ಯಥೆಪಡ್ತಾ ಸೀತೆಗೆ ನಿಜ ಹೇಳಲಿಕ್ಕೆ ಲಕ್ಷ್ಮಣ ಮುಂದಾಗ್ತಾನೆ. ದೇವಿ, ನಿನ್ನನ್ನು ಕಾಡಿಗೆ ಕರೆತಂದ ಉದ್ದೇಶವನ್ನ ನಾನು ಇದುವರೆಗೂ ನಿನಗೆ ತಿಳಿಸಿರಲಿಲ್ಲ. ರಾಮನ ಮೇಲೆ ಒಂದು ಅಪವಾದ ಬಂದ ಕಾರಣ ಶ್ರೀರಾಮ ನಿನ್ನನ್ನು ಬಿಟ್ಟು ಬಿಡಲು ನಿರ್ಧರಿಸಿ ನಿನ್ನನ್ನ ಈ ಕಾಡಿನಲ್ಲಿ ಬಿಟ್ಟು ಬರಲು ನನಗೆ ಆಜ್ಞೆ ಮಾಡಿದ್ದಾರೆ. ನಾನಾದರೂ ಆ ಶ್ರೀರಾಮನ ಆಜ್ಞೆಯನ್ನ ಮೀರಲಾರದೆ ಈ ದಟ್ಟ ಅರಣ್ಯಕ್ಕೆ ನಿನ್ನನ್ನ ಕರೆತಂದಿರುವೆ. ಮಾತೆ, ನಿನ್ನನ್ನು ಇನ್ನು ಮುಂದೆ ನನ್ನೊಟ್ಟಿಗೆ ಕರೆದೊಯ್ಯಲಾರೆ, ಎಲ್ಲಿಗಾದರೂ ತೆರಳೆಂದು ಹೇಳಿ ಲಕ್ಷ್ಮಣ ಅಳತೊಡಗ್ತಾನೆ. ಬಿರುಗಾಳಿ ಬೀಸಿದಾಗ ಗೊನೆ ಬಿಟ್ಟ ಬಾಳೆಯ ಗಿಡ ಕಂಪಿಸಿ ನೆಲಕ್ಕುರುಳುವಂತೆ ಸೀತೆಯು ನೆಲಕ್ಕೆ ಮೂರ್ಛೆ ಬೀಳ್ತಾಳೆ. ಆಗ ಲಕ್ಷ್ಮಣ ಅಳುತ್ತಲೇ ಒಂದು ಎಲೆಯನ್ನ ತಂದು ಕೊಡೆಯಂತೆ ಆಕೆಗೆ ಹಿಡಿದು ತಣ್ಣೀರನ್ನ ಹಾಕಿ ತನ್ನ ಅಂಗವಸ್ತ್ರದಿಂದ ಗಾಳಿಯನ್ನ ಬೀಸುತ್ತಾ ರಾಮನಿಗಾಗಿ ಮಾಡಿದ ಈ ಸೇವೆ ನನಗೆ ಸಲ್ಲುವುದೇ ಎಂದು ಚಿಂತಿಸ್ತಾನೆ. ಚೇತರಿಸಿಕೊಂಡು ಮೂರ್ಛೆಯಿಂದೆದ್ದ ಸೀತೆಯು ರಾಮನು ನನ್ನನ್ನು ಬಿಟ್ಟು ಬಿಟ್ಟನೆ, ಅಯ್ಯೋ ಇನ್ನು ಆತ ನನ್ನನ್ನು ಮುಟ್ಟುವುದಿಲ್ಲವೇ, ನಮ್ಮ ಪವಿತ್ರ ಸಂಬಂಧಕ್ಕೆ ಸಂಚಕಾರವನ್ನ ತನ್ನ. ಎಲೆ ಲಕ್ಷ್ಮಣನೇ, ಈ ದಟ್ಟ ಕಾಡಿನಲ್ಲಿ ನನ್ನನ್ನು ಬಿಟ್ಟು ಬಾ ಎಂದು ನಿನಗೆ ಕೊಟ್ಟನೆ ಆದೇಶವನ್ನ. ಅಯ್ಯೋ ನನ್ನ ಕಣ್ಣು ಕುರುಡಾಗಿ ಹೋಯಿತೆ. ನನ್ನ ಪ್ರಿಯಕರ ರಾಮನನ್ನ ಬಿಟ್ಟು ಈ ಕಾಡಿನಲ್ಲಿ ಪಿಶಾಚಿಯಂತೆ ಒಬ್ಬಳೇ ಹೇಗಿರ್ಲಿ. ಅಯ್ಯೋ ಕೆಟ್ಟೆನಲ್ಲ ಎಂದು ಸೀತೆ ದುಃಖಿಸ್ತಾ ಕಳೆದು ಹೋದ ಆ ದಿನ ಶ್ರೀರಾಮನು ವಿಶ್ವಾಮಿತ್ರ ಮುನಿಯೊಡನೆ ಮಿಥಿಲೆಗೆ ಬಂದು ಪರಶುರಾಮನಿಗೆ ಶಿವ ನೀಡಿದ್ದ ಬಿಲ್ಲನ್ನು ಮುರಿದು ನನ್ನನ್ನು ಮದುವೆಯಾಗಿ ಬಹಳ ಪ್ರೀತಿಸ್ತಾನೆ. ನಂತರ ರಾವಣನು ನನ್ನನ್ನು ಅಪಹರಿಸಿದಾಗ ಬಹಳ ನೊಂದ್ಕೊಂಡು ವಾನರ ಸೈನ್ಯವನ್ನ ಕಟ್ಟಿಕೊಂಡು ಲಂಕೆಗೆ ಸೇತುವೆಯನ್ನ ಕಟ್ಟಿ ರಾವಣನನ್ನ ಮತ್ತು ರಾಕ್ಷಸರನ್ನ ಕೊಂದು ನನ್ನನ್ನು ರಕ್ಷಿಸಿ ತರುವಾಯ ಅಗ್ನಿ ಪರೀಕ್ಷೆಗೆ ಒಳಪಡಿಸಿ ನಾ ಪರಿಶುದ್ಧಳೆಂದು ಖಚಿತಪಡಿಸಿಕೊಂಡ. ಇಷ್ಟೆಲ್ಲವಾದ ಮೇಲೂ ಇದೀಗ ನನ್ನಲ್ಲಿ ದೋಷ ಕಾಣಿಸ್ತೆ. ಎಲೇ ಲಕ್ಷ್ಮಣ, ನಿನ್ನ ರಾಮನ ಮಾತಿನಂತೆ ನನ್ನನ್ನ ಬಿಟ್ಟಾಯ್ತಲ್ಲ, ಇನ್ನು ಯಾಕೆ ಇಲ್ಲೇ ನಿಂತಿರುವೆ? ಹೋಗು. ತಡವಾದ್ರೆ ನಿನ್ನ ರಾಮ ನಿನ್ ಮೇಲೆ ಕೋಪಿಸ್ಕೊಳ್ಳಲ್ವಾ? ನನಗೇನು, ಈ ಕಾಡಿನಲ್ಲಿ ಭಯಾನಕ ಪಶು ಪಕ್ಷಿ ಮೃಗಗಳು ಜೊತೆಯಾಗಿರ್ತವೆ. ಅಯೋಧ್ಯೆಯಲ್ಲಿ ನಿನ್ನ ಶ್ರೀರಾಮ ಒಂಟಿಯಾಗಿರ್ತಾನೆ. ಈ ಲೋಕದಲ್ಲಿ ರಾಜ ಏನೇ ಮಾಡಿದ್ರು ಅವನ ಕೈ ಕೆಳಗಿದ್ದವರು ಆತನನ್ನ ಪ್ರಶ್ನಿಸೋದಿಲ್ಲ ಬಿಡು. ಅದಿರ್ಲಿ ಲಕ್ಷ್ಮಣ, ನನ್ನ ಕಾಡಿಗೆ ಕಳಿಸ್ಲಿಕ್ಕೆ ಭರತ ಶತ್ರುಘ್ನ ಒಪ್ಪಿದ್ರ? ಹನುಮಂತ ಅಲ್ಲಿದ್ನ ಎಂದು ಹೇಳಿದ ಸೀತೆ ಸ್ವಲ್ಪ ಯೋಚಿಸಿ, ಹೇ ಲಕ್ಷ್ಮಣ, ರಾಮ ಕರುಣಾಳು ಬಿಡು. ಆತನದ್ದು ಯಾವುದೇ ತಪ್ಪಿಲ್ಲ. ಮಾಡಬಾರದ ಪಾಪ ಮಾಡಿ ಹೆಣ್ಣಾಗಿ ಜನಿಸಿದ್ನಲ್ಲ, ಅದು ನಾನ್ ಮಾಡಿರೋ ದೊಡ್ಡ ತಪ್ಪು. ಸಾಕು ಲಕ್ಷ್ಮಣ, ಸಾಕು. ನೀನಿಲ್ಲಿ ನಿಲ್ಬೇಡ, ಹೋಗು. ದಾರಿ ಉದ್ದಕ್ಕೂ ಹೆಜ್ಜೆ ಹೆಜ್ಜೆಗೂ ನಿನಗೆ ಸುಖವಾಗ್ಲಿ ಎಂದು ಹೇಳಿ ಸೀತೆ ಕಣ್ಣೀರು ಸುರಿಸ್ಲಿಕ್ಕೆ ಪ್ರಾರಂಭಿಸ್ತಾಳೆ. ಆಗ ಲಕ್ಷ್ಮಣ, ಎಲೆ ಕಾಡಿನ ವನದೇವತೆಗಳೇ, ಮರಗಳೇ, ಪ್ರಾಣಿಗಳೇ, ಪಕ್ಷಿಗಳೇ, ಕ್ರಿಮಿಕೀಟಗಳೇ, ಧರ್ಮ ದೇವತೆಗಳೇ, ದೇವಗಂಗೆಯೇ, ಪಂಚಭೂತಗಳೇ, ಭೂಮಿ ತಾಯಿಯೇ, ನೀವೆಲ್ಲರೂ ಸೀತೆಯನ್ನ ನಿಮ್ಮ ಮಗಳಂತೆ ನೋಡಿಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಲಕ್ಷ್ಮಣ ಹೊರಟು ಬಿಡ್ತಾನೆ. ಆ ಸೀತೆಯ ಕಷ್ಟವನ್ನ ನೋಡಿ ಆ ಕಾಡಿನಲ್ಲಿದ್ದ ಪಕ್ಷಿಗಳು, ಮೃಗಗಳು, ಜಂತುಗಳೆಲ್ಲ ತಮ್ಮ ತಮ್ಮ ವೈರತ್ವವನ್ನ ಮರೆತು ಹುಲ್ಲು ಮೇವುಗಳನ್ನ ತೆತ್ತಿಸಿ ಸೀತೆಯ ಸುತ್ತ ಬಂದು ಕುಳಿತುಕೊಳ್ತವೆ. ಮರ ಬಳ್ಳಿಗಳು ಬಾಡಿ ಹೋಗ್ತವೆ. ಅತಿ ಶೋಕದಿಂದ ಕಲ್ಲೂ ಕೂಡ ಕರಗಿ ಹೋಗುತ್ತೆ. ಜಗತ್ತಿನಲ್ಲಿ ಒಳ್ಳೆಯವರಿಗಾದ ಕೇಡನ್ನ ಯಾರು ತಾನೇ ಸಹಿಸ್ತಾರೆ ಹೇಳಿ? ಇದಾದ ಸ್ವಲ್ಪ ಸಮಯದ ನಂತರ ಸೀತೆ ನನಗೆ ದಾರಿ ಯಾವುದೆಂದು ದಿಕ್ಕುಗಳನ್ನು ನೋಡ್ತಾ ತನ್ನ ಧೂಳಾದ ದೇಹವನ್ನ, ಕೆದರಿದ ಕೂದಲನ್ನ ನೋಡ್ಕೊಳ್ತಾ, ನಾನಾರು ಜನಕ ಮಹಾರಾಜನ ಮಗಳಾಗಿ ಜನಿಸಿ ರಘುವಂಶದ ದಶರಥ ಮಹಾರಾಜನ ಸೊಸೆಯಾದವಳು. ಹೀಗಿದ್ರು ಈ ದಟ್ಟ ಕಾಡಿನಲ್ಲಿ ವ್ಯಥೆ ಪಡುವಂತಾಯ್ತಲ್ಲ, ಅಯ್ಯೋ ವಿಧಿಯೇ ಎಂದು ವ್ಯಥೆ ಪಡ್ತಿರ್ಬೇಕಾದ್ರೆ ಶ್ರೀ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಶಿಷ್ಯರೊಂದಿಗೆ ಯಜ್ಞದ ಹಸುಗಳನ್ನ ಕಟ್ಟಲಿಕ್ಕೆ ಕಂಬವನ್ನ ಅರಸ್ಕೊಂಡು ಅದೇ ದಾರಿಯಲ್ಲಿ ಬರಬೇಕಿದ್ರೆ ಏಕಾಂಗಿಯಾಗಿ ದಾರಿ ಕಾಣದೆ ಗತಿಗೆಟ್ಟು ನಿಂತಿದ್ದ ಸೀತೆಯನ್ನ ನೋಡಿ ಆಕೆಯ ಬಳಿಗೆ ಬಂದು ಸಂತೈಸ್ತಾರೆ. ದೇವಿ, ಅಳಬೇಡ,
ನಿನಗೆ ಅವಳಿ ಜವಳಿ ಮಕ್ಕಳಾಗ್ತಾವೆ. ನನ್ನನ್ನ ಸಂದೇಹದಿಂದ ನೋಡಬೇಡ. ನಿನ್ನ ತಂದೆಗೆ ನಾ ಅನ್ಯ ವ್ಯಕ್ತಿಯಲ್ಲ. ನನ್ನ ಆಶ್ರಮಕ್ಕೆ ಬಾ, ಅಲ್ಲಿ ನಿನಗಿರೋ ಎಲ್ಲ ಬಯಕೆಗಳನ್ನು ಈಡೇರಿಸ್ತೇನೆ ಎಂದು ಸಮಾಧಾನಪಡಿಸಿ ಸೀತೆನ ತನ್ನ ಆಶ್ರಮಕ್ಕೆ ವಾಲ್ಮೀಕಿ ಮಹರ್ಷಿಗಳು ಕರೆದುಕೊಂಡು ಹೋಗ್ತಾರೆ. ಇದೇ ರೀತಿಯ ಪ್ರಥಮ PUC ಪಟ್ಟಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.